ಇಲ್ಲಿ ರಾಯ ಅವನೇ ಹೇಳಿಕೊಳ್ಳುವ ಹಾಗೆ ಒಬ್ಬ ಕಚಡ ನನ್ನ ಮಗ. ಪ್ರೀತಿಸಿದ್ರೆ ಒಂದೇ ಹುಡುಗಿನ ಪ್ರೀತಿಸಬೇಕು ಅನ್ನುವಂತಹ ಕಾನ್ಸೆಪ್ಟೇ ಅವನಿಗಿಲ್ಲ. ಎಷ್ಟು ಜನ ಹುಡುಗಿಯರ ಜೊತೆ ಅವನು ಮಲಗ್ತಾನೆ ಅನ್ನೋದಕ್ಕೆ ಒಂದು ಮಿತಿನೇ ಇಲ್ಲ. ಇದ್ದಬದ್ದ ಕೆಟ್ಟ ಅಭ್ಯಾಸಗಳೆಲ್ಲ ಅವನಿಗೆ ಸ್ವಲ್ಪ ಜಾಸ್ತಿನೇ ಇದೆ. KGF ಸಿನಿಮಾ ನೋಡಿಕೊಂಡು ಅದೇ ಥರದ ಸಿನಿಮಾ ಆಗಿರುತ್ತೆ ಇದು ಅಂತ ಎಕ್ಸ್ಪೆಕ್ಟೇಷನ್ ಬರುವಂತಹ ತೆಲುಗು ಆಡಿಯನ್ಸ್ ಥರ ನೀವೇನಾದರೂ ಈ ಸಿನಿಮಾ ನೋಡೋಕೆ ಹೋದರೆ ಡೆಫಿನೆಟ್ಲಿ ಡಿಸಪಾಯಿಂಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ಡಿಯಾಗೋ ಫಿನಾನ್ಸ್. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸಿನಿಮಾ ರಿವ್ಯೂ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಸಿನಿಮಾ ಯಾವ ರೀತಿಯ ಎಕ್ಸ್ಪೀರಿಯನ್ಸನ್ನು ನನಗೆ ಕೊಡ್ತು, ಎಕ್ಸ್ಪೆಕ್ಟೇಷನ್ಸನ್ನು ರೀಚ್ ಆಯ್ತಾ ಇಲ್ವಾ, ಇದೆಲ್ಲವನ್ನ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಸ್ನೇಹಿತರೆ, ಟಾಕ್ಸಿಕ್ ಸಿನಿಮಾ ವಿಮರ್ಶೆಯನ್ನು ಶುರು ಮಾಡೋದಕ್ಕೂ ಮೊದಲು ಒಂದು ಮಾತು. ಯಶ್ ಅವರ ಕರಿಯರ್ ಚಾಯ್ಸಸ್ಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ಅವರೆಲ್ಲೂ ಕೂಡ ಸೇಫ್ ಗೇಮ್ ಆಡೋದಕ್ಕೆ ಪ್ರಯತ್ನನೇ ಪಟ್ಟಿಲ್ಲ. ಇಂಡಸ್ಟ್ರಿಯಲ್ಲಿ ಅವರದ್ದೇ ಆದಂತಹ ನೆಲೆ ಕಂಡುಕೊಳ್ಬೇಕು ಅನ್ನುವಂತಹ ಅನಿವಾರ್ಯತೆ ಇದ್ದರೂ ಕೂಡ ಸೋಲಬಹುದೇನೋ ಅನ್ನುವಂತಹ ಭಯಕ್ಕೋ ಅಥವಾ ಬೇರೆ ಯಾವುದೇ ರೀತಿಯ ಇನ್ಸೆಕ್ಯೂರಿಟಿಗೋ ಕಟ್ಟುಬಿದ್ದು ಅವರೆಲ್ಲೂ ಕೂಡ ಎಕ್ಸ್ಪೆರಿಮೆಂಟ್ ಮಾಡೋದನ್ನು ನಿಲ್ಲಿಸೇ ಇಲ್ಲ. ಚಿತ್ರರಂಗದಲ್ಲಿ ಅವರ ಸ್ಥಾನವನ್ನು ಭದ್ರ ಮಾಡಿಕೊಳ್ಳೋದರ ಜೊತೆಗೆ ಅವ್ರ ಮೇಲೆ ಒಬ್ಬ ನಿರ್ಮಾಪಕ ದುಡ್ಡು ಹಾಕಿದ್ರೆ ಚೆನ್ನಾಗೇ ವಾಪಸ್ ಬರುತ್ತೆ ಅನ್ನುವಂತಹ ನಂಬಿಕೆಯನ್ನು ಕೂಡ ಅವರು ಬಿಲ್ಡ್ ಮಾಡಿಕೊಂಡೇ ಬಂದಿದ್ದಾರೆ. ಈಗ ಸದ್ಯಕ್ಕೆ ಆ ಎಲ್ಲ ಹಂತವನ್ನು ದಾಟಿ ಫಿನಾನ್ಷಿಯಲಿ ಸ್ಟೆಬಿಲೈಸ್ ಆಗಿ ತಾವೇ ನಿರ್ಮಾಣ ಮಾಡುವಂತಹ ಹಂತಕ್ಕೆ ಬೆಳೆದಿದ್ದಾರೆ. ಮೊನ್ನೆ ಇವೆಂಟಲ್ಲಿ ಯಶ್ ಅವರೇ ಹೇಳ್ಕೊಂಡ ಹಾಗೆ ಜನ ಈಗಾಗಲೇ ಅವರಿಗೆ ಬೇಕಾದಷ್ಟು ಹಣವನ್ನು ಕೊಟ್ಟಾಗಿದೆ. ಈಗೇನಿದ್ರೂ ಕೂಡ ಜನರನ್ನು ರಂಜಿಸುವಂತಹ ಉದ್ದೇಶ ಅಷ್ಟೇ ಯಶ್ ಅವರಿಗಿದೆ. ಅದು ಹೊಸ ಬಗೆಯ ಪ್ರಯತ್ನದ ಮೂಲಕವೇ ಆಗಬೇಕು, ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮೂಲಕವೇ ಆಗಬೇಕು ಅನ್ನುವಂತಹ ಇಂಟೆನ್ಷನ್ನಿಂದ ಮಾಡಿರುವಂತಹ ಸಿನಿಮಾನೇ ಈ ಟಾಕ್ಸಿಕ್ ಸಿನಿಮಾ. ಡೆಫಿನೆಟ್ಲಿ ಟಾಕ್ಸಿಕ್ ಈಸ್ ಆ್ಯಕ್ಚುಲಿ ಮೇಡ್ ವಿತ್ ಅನ್ ಇಂಟೆನ್ಷನ್ ಟು ಬ್ರೇಕ್ ದ ರೆಗ್ಯುಲರ್ ನರೇಟಿವ್ ಸ್ಟೈಲ್. KGFನಂತಹ ಎಪಿಕ್ ಸ್ಕೇಲ್ ಕಮರ್ಷಿಯಲ್ ಟೆಂಪ್ಲೇಟ್ ಸಿನಿಮಾ ಮಾಡಿದ ನಂತರ ಈ ತರಹದ ಒಂದು ಎಕ್ಸ್ಪೆರಿಮೆಂಟ್ಗೆ ಅವರು ತೆರೆದುಕೊಂಡಿರೋದು ನಿಜಕ್ಕೂ ಅವರ ಮೇಲೆ ಗೌರವವನ್ನು ಹೆಚ್ಚು ಮಾಡಿದೆ. ಟಾಕ್ಸಿಕ್ ಡೆಫಿನೆಟ್ಲಿ ಒಬ್ಬ ಮಾಸ್ ಕಮರ್ಷಿಯಲ್ ಹೀರೋ ಕಾಣಿಸಿಕೊಂಡಿರುವಂತಹ ಒಂದು ಆಂಬಿಷಿಯಸ್, ಬೋಲ್ಡ್, ಎಕ್ಸ್ಪೆರಿಮೆಂಟಲ್ ಆ್ಯಂಡ್ ನಾಟ್ ಸೋ ರೆಗ್ಯುಲರ್ ಪ್ರಾಜೆಕ್ಟ್ ಅಂತ ಕಣ್ಮುಚ್ಕೊಂಡು ಹೇಳ್ಬೋದು. ಆದರೆ ಈ ಪ್ರಯತ್ನ ಜನಗಳಿಗೆ ರುಚಿಸುವ ರೀತಿಯಲ್ಲಿ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಬೇರೆ ಬೇರೆ ರೀತಿಯಲ್ಲಿ ಡಿಬೇಟ್ ಮಾಡಬಹುದು ಅಂತಷ್ಟೇ ನಾನು ಹೇಳ್ತೀನಿ. ಫಸ್ಟ್ ಥಿಂಗ್ಸ್ ಫಸ್ಟ್, ಇದು ರೆಗ್ಯುಲರ್ ಕಮರ್ಷಿಯಲ್ ಟೆಂಪ್ಲೇಟ್ನ ಸಿನಿಮಾ ಅಲ್ಲ. ಆ್ಯಂಡ್ ಚಿತ್ರದ ನರೇಟಿವ್ ಸ್ಟೈಲ್ ಕೂಡ ನಾವು ಈಗಾಗಲೇ ನೋಡಿ ಪಳಗಿ ಮೆಚ್ಚಿಕೊಂಡಿರುವಂತಹ ಸಿನಿಮಾಗಳ ಥರ ಇಲ್ಲ. ಈ ಸಿನಿಮಾದ ಕಾನ್ಸೆಪ್ಟ್ ಹೊಸದು, ಕಾನ್ಫ್ಲಿಕ್ಟ್ ಹೊಸದು, ಹೇಳೋಕೆ ಹೊರಟಿರುವಂತಹ ರೀತಿ ಹೊಸದು. ಸೊ ಎಲ್ಲವೂ ಹೊಸದಾಗಿರೋದನ್ನು ಪ್ರೇಕ್ಷಕ ಅರಗಿಸಿಕೊಳ್ಳುವ ವಿಧಾನ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಹೊಸದಾಗಿ ಅನ್ನಿಸ್ಬೋದು. ಸೆಕೆಂಡ್ಲಿ, ಚಿತ್ರದ ಟೈಟಲಲ್ಲೇ ಟಾಕ್ಸಿಕ್ ಅಂತ ನಮಗೆ ಆ್ಯಕ್ಚುಲಿ ಹೇಳಿಬಿಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ಅ ಫೇರಿ ಟೇಲ್ ಫಾರ್ ಗ್ರೋನಪ್ಸ್ ಅಂತ ಅವರೇ ಹೇಳ್ಕೊಂಡಿರೋದ್ರಿಂದ ಇಲ್ಲಿ ಒಬ್ಬ ಹೀರೋ ಅಂತಂದರೆ ಸಿವಿಲೈಸ್ಡ್ ಪರ್ಸನ್ ಆಗಿರ್ತಾನೆ ಅನ್ನುವಂತಹ ಯೋಚನೆನ ಥಿಯೇಟರ್ ಹೊರಗಡೆ ಇಟ್ಟು ನೀವು ಈ ಸಿನಿಮಾನ ನೋಡೋಕೆ ಹೋದರೆ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ರಾಯ ಅವನೇ ಹೇಳಿಕೊಳ್ಳುವ ಹಾಗೆ ಒಬ್ಬ ಕಚಡ ನನ್ನ ಮಗ. ಅವನ ಲೈಫಲ್ಲಿ ಅಕ್ಕನನ್ನು ಹೊರತುಪಡಿಸಿ ಬೇರೆ ಯಾವ ಸಂಬಂಧಕ್ಕೂ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ. ಪ್ರೀತಿಸಿದ್ರೆ ಒಂದೇ ಹುಡುಗಿನ ಪ್ರೀತಿಸಬೇಕು ಅನ್ನುವಂತಹ ಕಾನ್ಸೆಪ್ಟೇ ಅವನಿಗಿಲ್ಲ. ಎಷ್ಟು ಜನ ಹುಡುಗಿಯರ ಜೊತೆ ಅವನು ಮಲಗ್ತಾನೆ ಅನ್ನೋದಕ್ಕೆ ಒಂದು ಮಿತಿನೇ ಇಲ್ಲ. ಇದ್ದಬದ್ದ ಕೆಟ್ಟ ಅಭ್ಯಾಸಗಳೆಲ್ಲ ಅವನಿಗೆ ಸ್ವಲ್ಪ ಜಾಸ್ತಿನೇ ಇದೆ. ಮನುಷ್ಯರ ಪ್ರಾಣಕ್ಕೆ ಅಂತೂ ಅವನು ಬೆಲೆನೇ ಕೊಡಲ್ಲ. ಇದು ಈ ಸಿನಿಮಾದ ಹೀರೋ ಕ್ಯಾರೆಕ್ಟರು. ಅಫ್ಕೋರ್ಸ್ ಇವನು ಯಾಕೆ ಹೀಗಾಗಿದ್ದಾನೆ ಅನ್ನೋದಕ್ಕೆ ಒಂದು ಕಾರಣ ಇದೆ, ಅದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಆ್ಯಂಡ್ ಫಸ್ಟ್ ಹಾಫಲ್ಲಿ ರಾಯ ಯಾರು, ಅವನ ಅಕ್ಕ ಗಂಗಾ ಯಾರು, ಅವರಿಬ್ಬರ ಚೈಲ್ಡ್ಹುಡ್ ಹೇಗಿತ್ತು, ಇವರಿಬ್ಬರಿಗೂ ಇನ್ನೂ ಪೋರ್ಚುಗೀಸರ ಅಧೀನದಲ್ಲೇ ಇರುವಂತಹ ಗೋವಾದಲ್ಲಿ ನಡೆಯುವಂತಹ ಅಂಡರ್ವರ್ಲ್ಡ್ ಆ್ಯಕ್ಟಿವಿಟೀಸ್ಗೆ ಸಂಬಂಧ ಏನು, ಇದೆಲ್ಲವನ್ನು ಸ್ವಲ್ಪ ಅಸ್ಪಷ್ಟವಾಗಿಯೇ ರಿಜಿಸ್ಟರ್ ಮಾಡಿಸ್ತಾ ಹೋಗ್ತಾರೆ. ಸಾಲ್ವಡಾರ್ ಅನ್ನುವಂತಹ ಗ್ಯಾಂಗ್ಸ್ಟರು, ಅವನ ಮಗಳು ರೆಬೆಕಾ, ಅವನ ಕೀಪ್ ಎಲಿಜಬೆತ್ ತಮ್ಮ ಟೋನಿ, ರಾಯಲ್ ಸರ್ಕಸಲ್ಲಿರುವಂತಹ ಸ್ಟಾರ್ ಪರ್ಫಾರ್ಮರ್ ನಾಡಿಯಾ, ಹೀಗೆ ಸಾಕಷ್ಟು ಪಾತ್ರಗಳು ಫಸ್ಟ್ ಹಾಫಲ್ಲಿ ಬರ್ತಾನೆ ಹೋಗುತ್ತೆ. ಈ ಎಲ್ಲ ಪಾತ್ರಗಳು ರಾಯನಿಗೆ ಹೇಗೆ ಕನೆಕ್ಟ್ ಆಗಿದೆ, ರಾಯ ಮತ್ತು ಗಂಗಾ ಸಾಧಿಸೋದಕ್ಕೆ ಟ್ರೈ ಮಾಡ್ತಾ ಇರೋದಾದರೂ ಏನು, ಈ ಜರ್ನಿಯಲ್ಲಿ ನಾಡಿಯಾ ರಾಯನ ಲೈಫಲ್ಲಿ ತರುವಂತಹ ಬದಲಾವಣೆ ಯಾವ ಥರದ್ದು, ರಾಯ ಚೂಸ್ ಮಾಡಿಕೊಳ್ಳುವಂತಹ ಆ ಒಂದು ಆಯ್ಕೆ ಅವನ ಲೈಫಲ್ಲಿ ಯಾವ ಹಂತಕ್ಕೆ ಅವನನ್ನು ಕರ್ಕೊಂಡು ಹೋಗುತ್ತೆ, ಫಾರ್ಮ್ಸ್ ದ ಕ್ರಕ್ಸ್ ಆಫ್ ದ ಫಿಲಮ್.
ಬೈ ದ ವೇ ಇಡೀ ಸಿನಿಮಾದಲ್ಲಿ ಯಥೇಚ್ಛವಾಗಿ ಆ್ಯಕ್ಷನ್ ಬ್ಲಾಕ್ಸ್ ಬರ್ತಾನೆ ಹೋಗುತ್ತೆ. ಇನ್ಫ್ಯಾಕ್ಟ್ ಫಸ್ಟ್ ಹಾಫಲ್ಲೇ ಚಿಕ್ಕದು ದೊಡ್ಡದು ಎಲ್ಲ ಸೇರಿಕೊಂಡು ಸುಮಾರು 8 ಆ್ಯಕ್ಷನ್ ಬ್ಲಾಕ್ಸ್ ಬರುತ್ತೆ. ಆ್ಯಕ್ಷನ್ ಬ್ಲಾಕ್ಸ್ ಟಾಪ್ ನಾಚ್ ಆಗಿದೆ, ಹಾಲಿವುಡ್ ರೇಂಜಲ್ಲಿದೆ, ಅದರಲ್ಲಿ 2 ಮಾತೇ ಇಲ್ಲ. ಆದರೆ ಅದನ್ನೂ ಮೀರಿ ಫಸ್ಟ್ ಹಾಫಲ್ಲಿ ಗಮನ ಸೆಳೆಯೋದು ಯಶ್ ಮತ್ತು ನಯನತಾರ ಅವರ ಅಕ್ಕ ಮತ್ತು ತಮ್ಮನ ಎಮೋಷನಲ್ ಕೋಶಂಟ್, ಪ್ಲಸ್ ಅದರ ಜೊತೆಗೆ ಯಶ್ ಮತ್ತು ಕಿಯಾರಾ ಅವರ ಯುನೀಕ್ ಕೆಮಿಸ್ಟ್ರಿ. ರಾಯ ಮತ್ತು ಗಂಗಾಳ ಎಮೋಷನಲ್ ನರೇಟಿವ್ ಈ ಸಿನಿಮಾದ ಬೇಸ್ಮೆಂಟ್ ಆದರೆ, ರಾಯ ಮತ್ತು ನಾಡಿಯಾ ನಡುವಿನ ಭಾವೋದ್ವೇಗದ ಪ್ರೀತಿ ಈ ಸಿನಿಮಾದ ಆತ್ಮ ಅಂತ ಹೇಳ್ಬೋದು. ಆದರೆ ಸಾಕಷ್ಟು ಸ್ಟಂಟ್ ಸೀಕ್ವೆನ್ಸಸ್ಗಳ ಮಧ್ಯೆ ಈ ಕಥೆಯ ಅಂಡರ್ ಕರೆಂಟಲ್ಲಿ ಏನಿವರು ಹ್ಯೂಮನ್ ಎಮೋಷನ್ಸನ್ನು ಸ್ಟಾರ್ಟಿಂಗಲ್ಲಿ ಟಚ್ ಮಾಡಿ ಎಸ್ಟಾಬ್ಲಿಷ್ ಮಾಡಿದ್ರಲ್ಲ, ಅದಕ್ಕೆ ಇನ್ನಷ್ಟು ಹೆಚ್ಚು ಒತ್ತು ಕೊಡಬಹುದಿತ್ತೇನೋ ಅಂತ ಫಸ್ಟ್ ಹಾಫ್ ಮುಗಿದಾಗ ಡೆಫಿನೆಟ್ಲಿ ಅನಿಸುತ್ತೆ. ಕಮಿಂಗ್ ಟು ಸೆಕೆಂಡ್ ಹಾಫ್, ದ್ವಿತೀಯಾರ್ಧದ ಬಹುತೇಕ ಭಾಗ ರಾಯನ ಡೌನ್ಫಾಲ್ ಮೇಲೆ ಫೋಕಸ್ ಆಗಿದೆ. ಡೌನ್ಫಾಲ್ ಯಾಕೆ ಆಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಆ್ಯಕ್ಚುಲಿ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ. ಆದರೆ ಯಾಕೆ ಡೌನ್ಫಾಲ್ ಆಯಿತು ಅದೆಲ್ಲದಕ್ಕೂ ಕಾರಣವಾದಂತಹ ಮೇನ್ ಕಾನ್ಫ್ಲಿಕ್ಟ್ ರಿವೀಲ್ ಆಗೋದು ಕೊನೆಯ ಅರ್ಧ ಗಂಟೆಯಲ್ಲಿ. ಸೆಕೆಂಡ್ ಹಾಫಲ್ಲೇ ಮೆಲಿಸಾ ಅಲಿಯಾಸ್ ರುಕ್ಮಿಣಿ ವಸಂತ್ ಕ್ಯಾರೆಕ್ಟರ್ ಕೂಡ ಬರುತ್ತೆ. ರಾಯನ ಜೀವನದಲ್ಲಿ ಮೆಲಿಸಾ ಯಾವ ರೀತಿ ಪ್ರಭಾವ ಬೀರ್ತಾಳೆ ಅಂತ ಯೋಚನೆ ಮಾಡ್ತಾ ಇರುವಾಗಲೇ ಟಿಕೆಟ್ ಎಂಟ್ರಿ ಆಗುತ್ತೆ. ಅಲ್ಲಿಂದ ಸಿನಿಮಾದ ಎಲ್ಲ ಡಾಟ್ಸ್ಗಳು ಕನೆಕ್ಟ್ ಆಗ್ತಾನೆ ಹೋಗುತ್ತೆ. ಸಿನಿಮಾದ ಆ್ಯಕ್ಚುಯಲ್ ಕಾನ್ಫ್ಲಿಕ್ಟ್ ಏನು ಅಂತ ರಿವೀಲ್ ಆಗೋದು ಇವಾಗಲೇ. ಅದ್ರ ಜೊತೆಗೆ ಫಸ್ಟ್ ಹಾಫಲ್ಲಿ ಹುಟ್ಟಿಕೊಂಡಂತಹ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಕೂಡ ಈ ಟಿಕೆಟ್ ಬಂದ ಮೇಲೆ. ಟಿಕೆಟ್ ಬಂದ ನಂತರ ಈ ಸಿನಿಮಾ ಒಂದು ರೀತಿ ನಮ್ಮ ಗ್ರಹಿಕೆಗೆ ಬಲವಾಗಿ ಸಿಗೋದಕ್ಕೆ ಶುರುವಾಗುತ್ತೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಐ ಮಸ್ಟ್ ಸೇ, ಯಶ್ ಆ್ಯಸ್ ರಾಯ ಈಸ್ ಫೈನ್, ಬಟ್ ಯಶ್ ಆ್ಯಸ್ ಟಿಕೆಟ್ ಈಸ್ ಔಟ್ಸ್ಟ್ಯಾಂಡಿಂಗ್. 2 ವೇರಿಯೇಷನ್ಸ್ಗಳಲ್ಲಿ ಯಶ್ ಅಕ್ಷರಶಃ ಮಿಂಚಿದ್ದಾರೆ. ಸಾಕಷ್ಟು ವಿಸಲ್ ವರ್ತಿ ಮೊಮೆಂಟ್ಸ್ ರಾಯ ಮತ್ತು ಟಿಕೆಟ್ ಮುಖಾಮುಖಿ ಆಗುವಾಗ ಬರುತ್ತೆ. ಈ ಸಿನಿಮಾದ ಬಿಗ್ಗೆಸ್ಟ್ ಹೈಲೈಟ್ಸ್ಗಳಲ್ಲಿ ರಾಯ ಮತ್ತು ಟಿಕೆಟ್ ಫೇಸ್ ಆಫ್ ಅಂತ ನಾನು ಕಣ್ಮುಚ್ಕೊಂಡು ಹೇಳ್ತೀನಿ. ನಾನು ಆಗಲೇ ಹೇಳಿದಾಗೆ ಇದು ರೆಗ್ಯುಲರ್ ಪ್ಯಾಟರ್ನ ಸಿನಿಮಾ ಅಂತೂ ಅಲ್ವೇ ಅಲ್ಲ. ಅಥವಾ ಜಸ್ಟ್ ಟ್ರೇಲರ್ ನೋಡಿ ನಮಗೆಲ್ಲ ಒಂದು ಅಂದಾಜು ಆಯ್ತಲ್ಲ, ಇದು ರಾಯ ಮತ್ತು ಟಿಕೆಟ್ ನಡುವಿನ ಒಂದು ಕಾನ್ಫ್ಲಿಕ್ಟ್ ಅಥವಾ ಅಪ್ಪ ಮಗನ ಒಂದು ಕಾನ್ಫ್ಲಿಕ್ಟ್, ಅದಷ್ಟೇ ಅಲ್ಲ. ಯಾವುದೇ ಭಾವಬಂಧನಕ್ಕೂ ಸಿಗದೆ ಸ್ವಚ್ಛಂದವಾಗಿ ಹಕ್ಕಿ ಥರ ಹಾರಾಡ್ತಾ ಇರುವಂತಹ ರಾಯ ಮಾಡಿದಂತಹ ಒಂದು ತಪ್ಪು, ಇಟ್ಟಂತಹ ಒಂದು ತಪ್ಪು ಹೆಜ್ಜೆ, ಒಬ್ಬ ತಾಯಿಯ ಅಸಹಾಯಕತೆ, ತಂದೆ ಪ್ರೀತಿ ಸಿಗದಂತಹ ಮಗನ ನಿರ್ಭಾವುಕತೆ, ಮಾಡಿದ ತಪ್ಪಿಗೆ ತಂದೆ ಅನುಭವಿಸುವಂತಹ ಅರಾಜಕತೆಯನ್ನು ಒಳಗೊಂಡಂತಹ ಸೈಕಲಾಜಿಕಲ್ ವಿಷಯ ಕೂಡ ಈ ಸಿನಿಮಾದಲ್ಲಿ ಇದೆ. ಆದರೆ ಸಿನಿಮಾ ಈ ರೀತಿ ಎಸ್ಟಾಬ್ಲಿಷ್ ಆಗಿ ಒಂದು ಸೈಕಲಾಜಿಕಲ್ ಆಸ್ಪೆಕ್ಟ್ ನಮ್ಮ ಕಣ್ಣಿಗೆ ಗೊತ್ತಾಗೋದ್ರೊಳಗೆ, ನಮ್ಮ ಗ್ರಹಿಕೆಗೆ ಸಿಗೋದ್ರೊಳಗೆ, ಈ ಹಂತಕ್ಕೆ ಸಿನಿಮಾ ಬರೋದ್ರೊಳಗೆ ಈ ವಸ್ತುವಿನ ಬಗ್ಗೆ ಒಂದು ಕ್ಲಾರಿಟಿ ಸಿಗೋ ಹೊತ್ತಿಗೆ ಸಿನಿಮಾ ಸಾಕಷ್ಟು ತಾಳ್ಮೆಯನ್ನು ಪರೀಕ್ಷೆ ಮಾಡಿಬಿಟ್ಟಿರುತ್ತೆ. ರಾಯನ ತವಕ ತಲ್ಲಣ ಇವುಗಳ ಮೇಲಷ್ಟೇ ಹೆಚ್ಚು ಫೋಕಸ್ ಮಾಡೋದ್ರ ಜೊತೆಗೆ ಬೇರೆ ಬೇರೆ ಪಾತ್ರಗಳಿಗೂ ಅಷ್ಟೇ ಡೆಪ್ತ್ ಇರ್ತಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಉದಾಹರಣೆಗೆ ರುಕ್ಮಿಣಿ ವಸಂತ್ ಅವರವರ ಕ್ಯಾರೆಕ್ಟರ್ ಆರ್ಕ್ ಪರಿಣಾಮಕಾರಿಯಾಗಿ ಇರಲಿಲ್ಲ. ಇದ್ರ ಜೊತೆಗೆ ಯಶ್ ಅವರ ಆ್ಯಕ್ಷನ್ ಇಮೇಜ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗಿ ಈ ಸಿನಿಮಾದ ಕೋರ್ ಎಮೋಷನ್ಸ್ ಸರಿಯಾಗಿ ಲ್ಯಾಂಡ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ವೇನೋ ಅಂತ ನಮಗನ್ಸುತ್ತೆ. ಒಂದು ಮನಮುಟ್ಟುವ ಹಾಗೆಯೇ ಬಹಳ ಇಂಟೆನ್ಸ್ ಆಗಿ ಕಾಡುವಂತಹ ಅಪ್ಪ ಮಗನ ಕಥೆಯಾಗಿ ಟಾಕ್ಸಿಕ್ ಸಿನಿಮಾ ನಮ್ಮನ್ನು ಆವರಿಸಿಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಡೆಫಿನೆಟ್ಲಿ ಇತ್ತು. ಆದರೆ ಆ್ಯಕ್ಷನ್ ಸೀಕ್ವೆನ್ಸಸ್ಗಳನ್ನು ಟ್ರೀಟ್ ಮಾಡಿದ ರೀತಿಯೇ ರೈಟಿಂಗ್ನಲ್ಲಿ ಎಮೋಷನ್ಸಿಗೆ ಜೊತೆಗೆ ಒಂದು ಗ್ರಿಪ್ಪಿಂಗ್ ನರೇಷನ್ಗೆ ಒತ್ತು ಕೊಟ್ಟಿರ್ತಿದ್ರೆ ಈ ಸಿನಿಮಾ ಸ್ಯಾಟಿಸ್ಫ್ಯಾಕ್ಟರಿ ಎಕ್ಸ್ಪೀರಿಯನ್ಸನ್ನು ಡೆಫಿನೆಟ್ಲಿ ಕೊಟ್ಟಿರ್ತಾ ಇತ್ತು. ಸ್ಕೇಲ್ ವೈಸ್ ಆಗಿರ್ಬೋದು, ಗ್ರ್ಯಾಂಜೋರ್ ವೈಸ್ ಆಗಿರ್ಬೋದು, ಟೆಕ್ನಿಕ್ಯಾಲಿಟೀಸ್ ವೈಸ್ ಆಗಿರ್ಬೋದು, ಪರ್ಫಾರ್ಮೆನ್ಸಸ್ ವೈಸ್ ಆಗಿರ್ಬೋದು, ರವಿ ಬಸ್ರೂರ್ ಅವರ ನೆಕ್ಸ್ಟ್ ಲೆವೆಲ್ BGM ಮತ್ತು ವಿಶಾಲ್ ಮಿಶ್ರಾ ಅವರ ಹಾಡುಗಳು, ಸ್ಟೈಲೈಸ್ಡ್ ಆ್ಯಕ್ಷನ್ ಸೀಕ್ವೆನ್ಸಸ್ಸು, ಶಾರ್ಟ್ ಕಂಪೋಸಿಷನ್ನಲ್ಲಿ ಇರುವಂತಹ ಎಪಿಕ್ನೆಸ್ಸು, ಮೇಕಿಂಗು, ರಿಚ್ನೆಸ್, ಇದೆಲ್ಲವೂ ಕೂಡ ಹಾಲಿವುಡ್ ಸ್ಟ್ಯಾಂಡರ್ಡ್ಸ್ನಲ್ಲೇ ಇದೆ, ಅದರಲ್ಲೇನು ಡೌಟ್ ಇಲ್ಲ. ಬಟ್ ಇಷ್ಟೆಲ್ಲ ಇದ್ದರೂ ಕೂಡ ಒಂದು ಸಿನಿಮಾಗೆ ಕನೆಕ್ಟಿಂಗ್ ಫ್ಯಾಕ್ಟರ್ ಥರ ವರ್ಕ್ ಆಗೋದು ಕೇವಲ ಕತೆ ಮತ್ತು ಅದಕ್ಕೆ ಪೂರಕವಾಗುವಂತಹ ಒಂದು ಗಟ್ಟಿ ಸ್ಕ್ರಿಪ್ಟು. ಅದರ ಕೊರತೆ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಗಮನಕ್ಕೆ ಬರದೇ ಇದ್ದದ್ದು ದುರದೃಷ್ಟಕರ. ಇಫ್ ಯು ಆಸ್ಕ್ ಮೀ, ಇದು ಡೆಫಿನೆಟ್ಲಿ ಎಲ್ಲರಿಗೂ ರುಚಿಸಬಲ್ಲಂತಹ ಅಥವಾ ಎಲ್ಲರೂ ಅರಗಿಸಿಕೊಳ್ಳಬಲ್ಲಂತಹ ಸಿನಿಮಾ ಅಲ್ಲ. KGF ಸಿನಿಮಾ ನೋಡಿಕೊಂಡು ಅದೇ ಥರದ ಸಿನಿಮಾ ಆಗಿರುತ್ತೆ ಇದು ಅಂತ ಎಕ್ಸ್ಪೆಕ್ಟೇಷನ್ ಬರುವಂತಹ ತೆಲುಗು ಆಡಿಯನ್ಸ್ ಥರ ನೀವೇನಾದರೂ ಈ ಸಿನಿಮಾ ನೋಡೋಕೆ ಹೋದರೆ ಡೆಫಿನೆಟ್ಲಿ ಡಿಸಪಾಯಿಂಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದಂತೂ ಹೇಳ್ತೀನಿ,
ನಿಮ್ಮ ಚೈಲ್ಡ್ಹುಡ್ ಇನ್ಫ್ಲುಯೆನ್ಸು, ನೀವು ಬೆಳೆದು ಬಂದಂತಹ ರೀತಿ, ನಿಮ್ಮ ಲೈಫಲ್ಲಿ ನಿಮಗೆ ಆಗಿರುವಂತಹ ಎಕ್ಸ್ಪೀರಿಯನ್ಸಸ್ಗಳ ಆಧಾರದ ಮೇಲೆ ಈ ಸಿನಿಮಾ ನಿಮಗೆ ಎಷ್ಟು ಕನೆಕ್ಟ್ ಆಗುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ರಾಕಿಂಗ್ ಸ್ಟಾರ್ ಯಶ್ ಹೊಸದಾಗಿ ಒಂದು ಪ್ರಯತ್ನ ಮಾಡಿದ್ದಾರೆ, ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಿದ್ದಾರೆ, ಹೊಸ ಪ್ರಯೋಗಕ್ಕೆ ದೊಡ್ಡ ಮಟ್ಟಿಗೆ ಕೈ ಹಾಕಿದ್ದಾರೆ. ಅದಕ್ಕೆ ಒಂದು ದೊಡ್ಡ ಗುಂಡಿಗೆ ಅಂತೂ ಇರಲೇಬೇಕು. ಆದರೆ ಅದರ ಜೊತೆಗೆ ಈ ಪ್ರಯೋಗವನ್ನು ಪ್ರೇಕ್ಷಕರಿಗೆ ರುಚಿಸುವ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡುವ ವಿಧಾನದ ಬಗ್ಗೆ ಅವರು ಕೂಡ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಬೇಕಿತ್ತು. ಈ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ವರ್ಕ್ ಆಗೋದು ಯಶ್ ಮತ್ತು ನಯನತಾರ ಅವರ ಒಂದು ಚೈಲ್ಡ್ಹುಡ್, ಒಂದು ಎಮೋಷನಲ್ ಜರ್ನಿ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಎಸ್ಪೆಷಲಿ ಡಿಸ್ಟರ್ಬ್ಡ್ ಚೈಲ್ಡ್ಹುಡ್ಡನ್ನು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಈ ಸಿನಿಮಾ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಸಿನಿಮಾದ ಕೋರ್ ಪ್ಲಾಟ್, ಕೋರ್ ಎಮೋಷನ್ ಡಿಸ್ಟರ್ಬ್ಡ್ ಚೈಲ್ಡ್ಹುಡ್ ಮೇಲೇ ನಿಂತಿದೆ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ. ಅದಕ್ಕಿಂತ ಮುಖ್ಯವಾಗಿ ಈ ಸಿನಿಮಾ ನೀವು ನೋಡಿದರೆ ನಿಮಗೆ ಈ ಸಿನಿಮಾ ಹೇಗೆ ಎಂಟರ್ಟೈನ್ ಮಾಡ್ತು, ಯಾವ ರೀತಿಯ ಎಕ್ಸ್ಪೀರಿಯನ್ಸನ್ನು ಕೊಡ್ತು ಅಂತ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಸೊ ಸಾಕಷ್ಟು ಹೊಸ ಬಗೆಯ ಪ್ರಯತ್ನ ಅಂತೂ ಈ ಸಿನಿಮಾ ಮೂಲಕ ಆಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಮತ್ತು ಕೆವಿನ್ ಪ್ರೊಡಕ್ಷನ್ಸ್ ಮೂಲಕ ಬಂದಿರುವಂತಹ ಟಾಕ್ಸಿಕ್ ಸಿನಿಮಾಗೆ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಈಗಾಗಲೇ ಬರ್ತಾ ಇದೆ. ಇದು ವಿಶ್ವವಾಣಿ TV ಸ್ಪೆಷಲ್ನ ರಿವ್ಯೂ ಆಗಿತ್ತು ಸ್ನೇಹಿತರೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.